ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ವೇಳೆ ಮಾತನಾಡ್ತಾ ಜೆಡಿಎಸ್ ಮುಖಂಡ ಕುಮಾರಸ್ವಾಮಿ ಇಂದು ಒಡ ಹುಟ್ಟಿದವರಲ್ಲಿಯೇ ಭಾವನಾತ್ಮಕ ಸಂಬಂಧಗಳು ಉಳಿದಿಲ್ಲ ಅಂತ ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ಮುಖಂಡ ರಮೇಶ್ ಕುಮಾರ್, ನಿಮ್ಮ ಅರ್ಥ ಏನಪ್ಪಾ, ನೀವಿಬ್ರು ಹೊಡೆದಾಡ್ಕೊಳ್ಳಲಿ ಅಂತನಾ, ಹಾಗೆಲ್ಲ ಮಾಡಬೇಡಿ ಅಂತ ಛೇಡಿಸಿದರು. ಈ ವೇಳೆ ಮಾತನಾಡಿದ ಕಾಗೋಡು ತಿಮ್ಮಪ್ಪ, ಹಾಗೆಲ್ಲ ಇದ್ದಿದ್ರೆ ಕೌರವರು ಪಾಂಡವರ ನಡುವೆ ಯುದ್ಧ ಯಾಕಾಗ್ತಿತ್ತು ಅಂದರು. ಚರ್ಚೆಯಲ್ಲಿ ಮಧ್ಯಪ್ರವೇಶಿಸಿದ ರೇವಣ್ಣ, ನಾವು ಅಣ್ಣ ತಮ್ಮಂದಿರು ದೂರವಾಗಲ್ಲ, ನಾವು ಚೆನ್ನಾಗೇ ಇದ್ದೀವಿ ಅಂತ ತಿಳಿಸಿದರು. ನಿಮ್ಮ ನಡುವೆಯೇ ಚೆನ್ನಾಗಿಲ್ಲ ಎಂಬ ಸುದ್ದಿ ಹರಡಿತ್ತಲ್ಲ ಅಂತ ಸ್ಪೀಕರ್ ಮತ್ತೆ ರೇವಣ್ಣನನ್ನು ರೇಗಿಸಿದರು. ಈ ಸದನದ ಮೂಲಕ ತಿಳಿಸಿದ್ದೇನೆ, ನಾವಿಬ್ರು ಬೇರೆ ಬೇರೆಯಾಗುವ ಪ್ರಶ್ನೆ ಇಲ್ಲ ಅಂತ ಮತ್ತೆ ರೇವಣ್ಣ ತಿಳಿಸಿದರು. ಈ ವೇಳೆ ಕೆಲ ಕಾಲ ಸದನದಲ್ಲಿ ಹಾಸ್ಯ ತೇಲಾಡಿತು. ನಮ್ಮಲ್ಲಿ ಅದೇನು ಬೇರೆ ಆಗೋದಿಲ್ಲ ಅಧ್ಯಕ್ಷರೇ. ಯಾಕೆ ಕೇಳಿದೆ ಅಂದ್ರೆ ಅಧ್ಯಕ್ಷರೇ, ಈಗ ಒಂದ್ ನಿಮಿಷ ತಿಳ್ಕೊಂಡಿದ್ರೆ ಹೊಡ್ತಂದ್ರು ಬೇರೆ ಆಯ್ತಿರಿ ಅಂತ ಅದು ಕನಸು ಅಂತ ತಿಳ್ಕೊಂಡ್ಬಿಡಿ ನೀವು. ಇಲ್ಲ, ಅವ್ರು ಒಟ್ಟಾಗಿರಿ ಅಂತ ಹೇಳೋದು ಕೆಲವು ಸುದ್ದಿ ಬಂದದ್ದು. ಈಗ ಅಧ್ಯಕ್ಷರಿಗೆ ಮುಖ್ಯನ ಹೇಳ್ತೀನಿ, ನಾವು ಒಂದಾಗೋ ಯಾವತ್ತೂ ಬೇರೆ ಆಗೋ ಕ್ವಶನ್ ಇಲ್ಲ. ಒಳ್ಳೆಯದು. ಇವತ್ತು ಒಡ ಹುಟ್ಟಿದವರಲ್ಲೇ ಭಾವನಾತ್ಮಕವಾದಂತಹ ಬಾಂಧವ್ಯಗಳು ಉಳಿದಿಲ್ಲ ಈ ದೇಶದಲ್ಲಿ. ಹೆಂಗ್ ಉಳಿತೈತಿ? ಉಳಿದಿಲ್ಲ. ಅದರಿಂದ ಈಗ ಆ ಭಾಗ ಈ ಭಾಗದ ಭಾವನಾತ್ಮಕವಾದ ಬಾಂಧವ್ಯ ಬೆಸೆಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಕುಟುಂಬಗಳಲ್ಲೇ ಇರೋದಿಲ್ಲ. ಅಲ್ಲೆಲ್ಲ ಕೌರವರ ಪಾಂಡವರ ಮಧ್ಯೆ ಯುದ್ಧ ಯಾಕೆ ನಡೀತು? ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟು ನಿಮ್ಮ ಉದ್ದೇಶ ಏನು? ಅವ್ರಿಬ್ರಿಗೆ ಹೊಡೆದಾಡ್ಬೇಕಲ್ಲ. ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಪ್ಪ. ಅವ್ರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಅಧ್ಯಕ್ಷರು, ನೀವು ದಯಮಾಡಿ ಹಂಗ್ ಮಾಡ್ರಿ. ರೇವಣ್ಣ ಕೇಳ್ಗಿಡ್ಬಿಟ್ಟಿಯಪ್ಪ ಎಲ್ಲಾದ್ರೂ.